ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಶ್ರುತಿ. ಈಗ ಕರ್ನಾಟಕ ಎಕ್ಸ್‌ಪ್ರೆಸ್ ನ್ಯೂಸ್. ಬಳ್ಳಾರಿಯಲ್ಲಿ ರಾಮುಲು ಹಾಗೂ ಜನಾರ್ದನ ರೆಡ್ಡಿ ನಡುವಿನ ಸಮರ ತಾರಕಕ್ಕೇರಿದೆ. ಈ ನಡುವೆ ಇಷ್ಟು ದಿನ ಆಪರೇಷನ್ ಕಮಲ ಹೇಳಿದ್ವಿ, ಈಗ ಕಮಲದ ಒಳಗಡೆ ಆಪರೇಷನ್ ಎನ್ನುವ ಹೊಸ ಆಪರೇಷನ್ ಕೇಳಬೇಕಾಗಿದೆ. ಬಿಜೆಪಿಯಲ್ಲೇ ಇರುವ ಮಾಜಿ ಸಚಿವ ಶ್ರೀರಾಮುಲು ಆಪರೇಷನ್ಗೆ ಇನ್ನೊಂದು ಬಣದಿಂದ ಪ್ರಯತ್ನ ಆಗ್ತಾ ಇದೆಯಂತೆ. ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧ ಮುನಿಸ್ಕೊಂಡಿರೋ ರಾಮುಲು ಸೆಳೆಯೋದಕ್ಕೆ ಯತ್ನಾಳ್ ಟೀಮ್ ಸರ್ಕಸ್ ಶುರು ಮಾಡಿದೆ. ಇನ್ನು ನಮ್ಮ ಬಣ ಸೇರಿದ್ರೆ ಮುಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ನೀನೇ ಅಂತ ರಾಮುಲುಗೆ ಯತ್ನಾಳ್ ಭರ್ಜರಿ ಆಫರ್ ಬೇರೆ ಕೊಟ್ಟಿದ್ದಾರಂತೆ. ಬೀದರ್ನಲ್ಲಿ ದರೋಡೆ ನಡೆದು 9 ದಿನಗಳು ಕಳೆದರೂ ಕೂಡ ಆರೋಪಿಗಳು ಮಾತ್ರ ಇನ್ನೂ ಸಿಕ್ಕಿಲ್ಲ. ಬ್ಯಾಂಕ್ ಎಟಿಎಂ ಹಣವೂ ಹೋಯ್ತು, ಸಿಬ್ಬಂದಿಯ ಪ್ರಾಣವೂ ಹೋಯ್ತು, ಆದರೆ ಆರೋಪಿಗಳು ಮಾತ್ರ ಪತ್ತೆಯಾಗಿಲ್ಲ. ಹೀಗಾಗಿ ಗಡಿನಾಡು ಬೀದರ್ ಜನರಲ್ಲಿ ಆತಂಕ ಮನೆ ಮಾಡಿದೆ. ಮೈಕ್ರೋ ಫೈನಾನ್ಸ್ ಹಾವಳಿಗೆ ರಾಜ್ಯದಲ್ಲಿ ಜನ ಪ್ರಾಣವನ್ನ ಕಳೆದುಕೊಳ್ತಿದ್ದಾರೆ. ಫೈನಾನ್ಸ್ ಹಾವಳಿ ತಡೆಯೋದಕ್ಕೆ ಸಿಎಂ ನಿರ್ದೇಶನಕ್ಕೆ ಕಾಯ್ತಿದ್ದಾರೆ. ಕೆಲವು ನಿಯಮ ಕಾಯ್ದೆಗಳ ತಿದ್ದುಪಡಿ ಮಾಡಬೇಕಾಗಿದೆ ಅಂತ ರಾಯಚೂರಿನಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಇಂದು ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಸಭೆ ಕರೆದಿದ್ದಾರೆ. ಈ ವೇಳೆ ಯಾವ ನಿರ್ಧಾರ ಕೈಗೊಳ್ತಾರೆ ಕಾದು ನೋಡಬೇಕಿದೆ. ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ನಲ್ಲಿ ಅಂದೋಲಾದ ಸಿದ್ದಲಿಂಗ ಸ್ವಾಮೀಜಿಗೆ ಸಿಐಡಿ ನೋಟಿಸ್ ಕೊಟ್ಟಿದೆ. ಜನವರಿ 29 ಅಥವಾ 30ರಂದು ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಬೆಂಗಳೂರಿನ ಸಿಐಡಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ರಾಯಚೂರಿನ ಜೆಡಿಎಸ್ ಶಾಸಕಿ ಮನೆಗೆ ಆಗಂತುಕರು ಎಂಟ್ರಿ ಕೊಟ್ಟಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ರಾಯಚೂರು ಜಿಲ್ಲೆ ದೇವದುರ್ಗ ಪಟ್ಟಣದಲ್ಲಿರೋ ಶಾಸಕಿ ಕರೆಮ್ಮ ನಾಯಕ ನಿವಾಸಕ್ಕೆ ಜನವರಿ 23ರ ರಾತ್ರಿ ಆಗಂತುಕರು ಎಂಟ್ರಿ ಕೊಟ್ಟಿದ್ರು. ಹೀಗಾಗಿ ಏರಿಯಾದಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್, 3 ಜನ ಅಪರಿಚಿತರು ಬಂದು ನಾನು ಮಲಗಿದ್ದ ಕೋಣೆ ಹೊರಗಡೆ ಬಂದಿದ್ದಾರೆ, ಅಂದರೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನು ಮನೆಯಲ್ಲಿರೋದು ನೋಡಿದ ಬಳಿಕ ದುಷ್ಕರ್ಮಿಗಳು ಎಸ್ಕೇಪ್ ಆಗಿದ್ದಾರೆ. ಪೊಲೀಸ್ ಇಲಾಖೆ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಮುಗಿಸ್ಕೊಂಡು ಮನೆಗೆ ಬಂದು ನಾನು ಮೇಲ್ ರೂಮ್ನಲ್ಲಿ ನಾನು ಮಲಗಿದಂಥ ಸಂದರ್ಭದಲ್ಲಿ ಯಾರೋ ರಾತ್ರಿ 11:30ರಿಂದ 12 ಗಂಟೆ ಒಳಗಡೆ ಒಬ್ಬರೇ 3 ಜನ ಅಪರಿಚಿತರು ಬಂದು ಕಿಡಿಕಿಯಲ್ಲಿ ನಿಂತಿದ್ರು ಅಂತೇಳಿ ನಮ್ಮ ಹುಡುಗರು ನನ್ನ ಜೊತೆಲಿರೋಂಥ ನಮ್ಮ ಮನೆಯವರೆಲ್ಲ ನೋಡಿ ಅವರು ತಕ್ಷಣವೇ ಪೊಲೀಸಿಗೆ ಇನ್ಫಾರ್ಮೇಷನ್ ಮಾಡ್ಯಾರ. ನಮ್ಮ ಪಿಯವರಿಗೆ ಇನ್ಫಾರ್ಮೇಷನ್ ಮಾಡ್ಯಾರ. ಅವರು ಕೂಡ 112ಕ್ಕೆ ಇನ್ಫಾರ್ಮೇಷನ್ ಮಾಡ್ಯಾರ. ಅದಾದಮೇಲೆ ಅವರು ಮೇಲಿಂದ ಹಿಂದ್ಗಡೆಯಿಂದ ಜಿಗಿದು ಅವರು ಹೋಗ್ಯಾರ ಅನ್ನೋಂಥ ಮಾಹಿತಿ ನನಗೆ ಬೆಳಗ್ಗೆ ಗೊತ್ತಾಗಿರೋದು. ನನಗೆ ರಾತ್ರಿ ಯಾರೂ ಎಬ್ಬಿಸಿಲ್ಲ. ಅದೇ ನಾನು ಯಾವಾಗಲೂ ಎಚ್ಚರಿಕೆ ಆದರೆ ಅವತ್ತು ಕರ್ನಾಟಕ ವಿವಿ ಪಠ್ಯ ವಿವಾದದ ಹಿನ್ನೆಲೆ ಜನವರಿ 29ರಂದು ನಡೆಯಬೇಕಾಗಿದ್ದ ಪರೀಕ್ಷೆ ಮುಂದೂಡಿಕೆ ಮಾಡಲಾಗಿದೆ. ಬೆಳಗು ಒಂದು ಕೃತಿ ಆಧಾರಿತವಾದ ಪ್ರಶ್ನೆಗಳುಳ್ಳ ಪರೀಕ್ಷೆ ಹಿನ್ನೆಲೆ ವಿವಿ ಮಹತ್ವದ ನಡೆಯನ್ನ ಅನುಸರಿಸ್ತಾ ಇದೆ. ಪಠ್ಯ ವಾಪಸ್ ಬೆನ್ನಲ್ಲೇ ಎನ್ಇಪಿ ಸೆಮಿಸ್ಟರ್ 1 ಪರೀಕ್ಷೆ ಸಹ ಮುಂದೂಡಿಕೆ ಮಾಡಲಾಗಿದೆಯಂತೆ. ಕರ್ನಾಟಕ ವಿವಿಯ ಪಠ್ಯ ವಿವಾದದ ಬೆನ್ನಲ್ಲೇ ವಿವಾದಿತ ಪಠ್ಯವನ್ನು ಅಧಿಕೃತವಾಗಿ ವಾಪಸ್ ಪಡೆಯಲಾಗಿದೆ. ರಾಮಲಿಂಗಪ್ಪ ಟಿ ಬೇಗೂರವರ ರಾಷ್ಟ್ರೀಯತೆಯ ಆಚರಣೆಯ ಸುತ್ತ ಎಂಬ ಲೇಖನ ಕೈಬಿಟ್ಟು ಪಠ್ಯಪುಸ್ತಕ ಮುಂದುವರಿಕೆ ಮಾಡಲಾಗಿದೆ. ಸಂಪೂರ್ಣ ರಾಷ್ಟ್ರ ವಿರೋಧಿಯಾಗಿದ್ದ ಲೇಖನ ಈ ಬಗ್ಗೆ ವ್ಯಕ್ತವಾಗಿತ್ತು. ಆದ್ದರಿಂದ ಪರೀಕ್ಷೆಯಲ್ಲಿಯೂ ಈ ಅಧ್ಯಾಯದ ಪ್ರಶ್ನೆಗಳನ್ನು ಕೈಬಿಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಅಂತ ಕರ್ನಾಟಕ ವಿಶ್ವವಿದ್ಯಾಲಯ ಮೌಲ್ಯಮಾಪನ ಕುಲ ಸಚಿವರು ಆದೇಶ ನೀಡಿದ್ದಾರೆ. ಬೆಳಗಾವಿಯಲ್ಲಿ ರಸ್ತೆ ಅಪಘಾತದಲ್ಲಿ 25 ನರೇಗಾ ಕಾರ್ಮಿಕರಿಗೆ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ. ಬಿಮ್ಸ್ ಆಸ್ಪತ್ರೆಗೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. 25 ನರೇಗಾ ಕಾರ್ಮಿಕರು ಗೂಡ್ಸ್ ವಾಹನದಲ್ಲಿ ಪ್ರಯಾಣ ಮಾಡುವಾಗ ಪಲ್ಟಿಯಾಗಿತ್ತು. ಗಾಯಗೊಂಡ ಎನ್ಆರ್ಜಿ ಸ್ಕೀಮ್ನಲ್ಲಿ ಪರಿಹಾರ ಕೊಡಿಸುವುದಾಗಿ ಸಚಿವರು ಭರವಸೆ ಕೊಟ್ಟಿದ್ದಾರೆ. ಸವಾಲು ಸ್ವೀಕಾರ ಮಾಡಲಿದ್ದಾರೆ. ಈ ಬಗ್ಗೆ ಮಾತನಾಡಿದ ಕೆಎನ್ ಫಣೀಂದ್ರ,
ಸರ್ಪ್ರೈಸ್ ವಿಸಿಟ್ನಿಂದ ಬಾಕಿ ಇರುವ ಸಮಸ್ಯೆಗಳ ಪರಿಶೀಲನೆ ನಡೆಸಲಿದ್ದೇವೆ. ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಸಾರ್ವಜನಿಕರಿಂದ ದೂರು ಪಡೆದು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸುಮಾರು ಒಂದು 3-4 ತಿಂಗಳು ಏನು ಮಾಡಬಹುದು ಅಂತಂದು ಚಿಂತನೆ ಮಂಥನ ಮಾಡಿದ ನಂತರ ಇದುವರೆಗೂ ಉಪಲೋಕಾಯುಕ್ತರಾಗಲಿ ಲೋಕಾಯುಕ್ತರುಗಳಾಗಲಿ ಇದರ 3-4 ದಿನದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಥರ ಕೆಲಸ ಆಗ್ತಿರಲಿಲ್ಲ. ಈ ಸುಮ್ಮನೆ ಒಂದು ಸರ್ಪ್ರೈಸ್ ವಿಸಿಟ್ ಮಾಡೋದ್ರಿಂದ ಆ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಬಾಕಿ ಇರ್ತಕ್ಕಂಥ ಪ್ರಕರಣಗಳ ಬಗ್ಗೆ ಏನು ಕ್ರಮ ತಗೊಂಡಿದ್ರು ಕೂಡ ಸರಿ ಹೋಗೋದಿಲ್ಲ ಅಂತಕ್ಕಂಥದ್ದನ್ನು ಮನಗಂಡು ಒಂದು ದಿನದ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ನಾವು ದೂರುಗಳನ್ನು ಪಡ್ಕೊಂಡು ಮುಕ್ತವಾಗಿ ಜನಗಳ ಜೊತೆಯಲ್ಲಿ ಬೆರೆತು ಅವರ ಕಷ್ಟ ಸುಖಗಳನ್ನು. ಶಿಕಾರಿಪುರ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಜಯ ಗಳಿಸಿದೆ. ಶಿಕಾರಿಪುರ ತಾಲೂಕು ಪ್ರಾಥಮಿಕ ಕೃಷಿ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಪಿಎಲ್ಡಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಲೋಹಿತ್ ಕಪ್ಪನಹಳ್ಳಿ, ಉಪಾಧ್ಯಕ್ಷರಾಗಿ ಶಾಂತಮ್ಮ ಈಶ್ವರಪ್ಪ ಆಯ್ಕೆಯಾಗಿದ್ದಾರೆ. ಶಿವಮೊಗ್ಗದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾಡಾನೆಗಳ ಪುಂಡಾಟ ಜೋರಾಗಿದೆ. ಆನಂದಪುರ ಸಮೀಪ ಹೊಸೂರು ಬಳಿ ಕಾಡಾನೆಗಳ ಹಿಂಡು ಕಾಣಿಸಿಕೊಂಡಿದ್ದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಆನೆಗಳ ಹಿಂಡು ಕಾಡಿಗೋಡಿಸೋದಕ್ಕೆ ಅರಣ್ಯ ಇಲಾಖೆ, ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹರಸಾಹಸ ಪಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ನಿಂದ ಕಿರುಕುಳ ಹೆಚ್ಚಾಗ್ತಾ ಇದೆಯಂತೆ. ಹಲವು ಪ್ರಕರಣಗಳು ಬೆಳಕಿಗೆ ಬಂದಿದೆ. ಜಿಲ್ಲೆಯ ಸಾಕಷ್ಟು ಮಹಿಳೆಯರು ಈ ಸಾಲದ ಕಿರುಕುಳಕ್ಕೆ ಒಳಗಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದ್ದು, ಫೈನಾನ್ಸ್ನವರು ಮನೆಗೆ ಬಂದು ಹಣ ಕಟ್ಟುವಂತೆ ಕಿರುಕುಳ ಕೊಡ್ತಿದ್ದಾರಂತೆ. 20,000ಕ್ಕೆ 50,000 ಕಟ್ಟಬೇಕು ಅಂತ ಪೀಡಿಸ್ತಿದ್ದಾರೆ ಅಂತ ಸಂತ್ರಸ್ತ ಮಹಿಳೆಯೊಬ್ರು, ಅಂದ್ರೆ ಯಾರು ಈ ರೀತಿ ಹಿಂಸೆ ಕೊಡ್ತಿದ್ದಾರೋ ಆ ಮಹಿಳೆಯೊಬ್ರು ಹೇಳಿಕೆ ಕೊಟ್ಟಿದ್ದಾರೆ. ಯಾವಾಗ ಅವರು ಮನೆಯಲ್ಲಿ ಬಂದು ಕೂತ್ಕೊಳ್ತಾರೆ, ಸಾಮಾನ್ಯವಾಗಿ ಕಾನೂನಿನ ಪ್ರಕಾರ ಮನೆಗೆ ಹೋಗಿ ಅಥವಾ ಕೆಲಸ ಮಾಡುವ ಸ್ಥಳಕ್ಕೆ ಹೋಗಿ ಅವರು ಸಾಲ ವಸೂಲಾತಿ ಮಾಡುವ ಹಾಗಿಲ್ಲ. ಆದರೆ ಇವರು ಆ ರೀತಿ ಮಾಡ್ತಾ ಇದ್ದಾರೆ, ಒಂದು ಗುಂಡಾಗಿರಿಯನ್ನು ವರ್ತಿಸ್ತಾರೆ. ಆಗ ನಮಗೆ ರಕ್ಷಣೆ ಕೋರಿ ಫೋನ್ ಮಾಡ್ತಾರೆ, ಸರ್ ನಮ್ಮ ಮನೆಗೆ ಬಂದಿದ್ದಾರೆ, ಏನು ಮಾಡಬೇಕು ಸರ್, ನಮ್ಮ ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ, ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅಂಥ ದೂರುಗಳು ನಿರಂತರವಾಗಿ ಬರ್ತಾ ಇವೆ. ಯಾವಾಗ ಅವರು ಮನೆಯಲ್ಲಿ ಬಂದು ಕೂತ್ಕೊಳ್ತಾರೆ, ಸಾಮಾನ್ಯವಾಗಿ ಕಾನೂನಿನ ಪ್ರಕಾರ ಮನೆಗೆ ಹೋಗಿ ಅಥವಾ ಕೆಲಸ ಮಾಡುವ ಸ್ಥಳಕ್ಕೆ ಹೋಗಿ ಅವರು ಸಾಲ ವಸೂಲಾತಿ ನಾವು ಕಟ್ತಾ ಇದ್ದೆವು. ಆಮೇಲೆ ಅದು ಎಂಥ ವಿಷಯಕ್ಕೆ ತೆಗೆದಿದ್ದೀವಿ ಅಂತೇಳಿ ಗೊತ್ತಿರಲಿಲ್ಲ. ವಿಷಯ ಅಂದರೆ ವಿದ್ಯಾಭ್ಯಾಸಕ್ಕೆ ತೆಗೆದದ್ದು. ಅವರು ಬಂದು ನೀವು ಒಂದು ಸಂಘ ಉಂಟು, ಸೇರಿ ಒಂದು 5 ಜನರನ್ನು ಸೇರಿಸಿ ನಿಮಗೆ ಲೋನ್ ಕೊಡ್ತೇವೆ ಅಂತೇಳಿ ಹೇಳಿದರು. ಆಮೇಲೆ ನಾವು ಆಯಿತು ಅಂತೇಳಿ ಎಲ್ಲರೂ ಹೇಳಿದರು, ಸೇರುವ ನಮಗೆ ಏನಾದರೂ ಉಪಕಾರ ಆಗ್ತದೆ ಅಂತೇಳಿ. ಆಮೇಲೆ ಕಟ್ತಾ ಇದ್ದೆವು. ಆಮೇಲೆ ನಮಗೆ ವಿಷಯ ಗೊತ್ತಾಯಿತು, ಇದಕ್ಕೆ ಬಡ್ಡಿ ಎಲ್ಲ ಜಾಸ್ತಿ ಉಂಟು ಅಂತೇಳಿ ಗೊತ್ತಾಯಿತು. ಆಮೇಲೆ ನಾವು ನಿಲ್ಲಿಸಿದ್ದೇವೆ, ಕಟ್ತಾ ಇಲ್ಲ. ನಾವು 20,000ಕ್ಕೆ 50,000 ಬಡ್ಡಿ ಕಟ್ಟಬೇಕು ಅಂತೇಳಿ ಮೊನ್ನೆ ಹೇಳಿದ್ದಾರೆ ನಮ್ಮ ಹತ್ರ ಫೋನ್ ಮಾಡಿ. ನಾವು